ಹಾಯ್ ವೀಕ್ಷಕರೇ, ದಿಸ್ ಈಸ್ ರಾಜು. ವೆಲ್ಕಮ್ ಟು ಇ ಸ್ಮಾರ್ಟ್ 20. ಕ್ವಶನ್ ಟ್ಯಾಗಿಗೆ ಸಂಬಂಧಿಸಿದ ಅಪರೂಪವಾದ ಮತ್ತು ಅಡ್ವಾನ್ಸ್ಡ್ ನಿಯಮಗಳ ಮೇಲೆ ಈ ವಿಡಿಯೋ ಮಾಡಿದ್ದೇನೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ ವಿದೌಟ್ ವೇಸ್ಟಿಂಗ್ ಟೈಮ್. ರೂಲ್ ನಂಬರ್ 1, ಆಲ್ ಆಫ್ ಅಸ್, ಎನಿ ಆಫ್ ಅಸ್, ನನ್ ಆಫ್ ಅಸ್, ಮೋಸ್ಟ್ ಆಫ್ ಅಸ್, ಎವ್ರಿ ಒನ್ ಆಫ್ ಅಸ್, ಐದರ್ ಆಫ್ ಅಸ್, ನೈದರ್ ಆಫ್ ಅಸ್, ಸಮ್ ಆಫ್ ಅಸ್, ಎಟ್ಸೆಟ್ರಾ. ಇವು ವಾಕ್ಯದ ಸಬ್ಜೆಕ್ಟ್ ಆಗಿ ಬಂದಾಗ ವಿ ಕ್ವಶನ್ ಟ್ಯಾಗ್ನ ಸಬ್ಜೆಕ್ಟ್ ಆಗುತ್ತದೆ. ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ನೋಡ್ರಿ. ಒಟ್ಟಾರೆಯಾಗಿ ವಾಕ್ಯದ ಸಬ್ಜೆಕ್ಟ್ ಭಾಗದಲ್ಲಿ ಅಸ್ ಬಂದಿದ್ದರೆ ಕ್ವಶನ್ ಟ್ಯಾಗ್ನ ಸಬ್ಜೆಕ್ಟ್ನಲ್ಲಿ ವಿ ಬರಲೇಬೇಕು. ಅದಕ್ಕೆ ಎಕ್ಸಾಂಪಲ್ಸ್ ನೋಡ್ರಿ. ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಟ್ಯಾಗ್. ಒಂದು, ಆಲ್ ಆಫ್ ಅಸ್ ಕ್ಯಾನ್ ಕ್ಲೈಮ್ ಅಪ್ ದ ಟ್ರೀ, ಕ್ಯಾಂಟ್ ವಿ. ಸೊ ಇಲ್ಲಿ ಅಸ್ ಇದೆ, ಇಲ್ಲಿ ವಿ ತೆಗೆದುಕೊಂಡಿದ್ದೀನಿ. ಕ್ಯಾನ್ಗೆ ಕ್ಯಾಂಟ್ ಅಂತ ತೆಗೆದುಕೊಂಡಿದ್ದೀನಿ. ಆ್ಯಂಡ್ ಎನಿ ಆಫ್ ಅಸ್ ವಿಲ್ ಗೋ ಟು ಮುಂಬೈ, ಓಂಟ್ ವಿ. ಅಸ್ಗೆ ವಿ, ಆಮೇಲೆ ವಿಲ್ ಇದ್ದದ್ದು ಓಂಟ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡ್ರಿ. ಮೋಸ್ಟ್ ಆಫ್ ಅಸ್ ಕ್ಯಾನ್ ಸಿಂಗ್, ಕ್ಯಾಂಟ್ ವಿ. ಸೊ ಇಲ್ಲಿ ಅಸ್ತಿದ್ದಕ್ಕೆ ವಿ, ಆ್ಯಸ್ ಯೂಸ್ವಲ್ ಕ್ಯಾನ್ ಇದು ಕ್ಯಾಂಟ್ ಆಗುತ್ತೆ. ಆ್ಯಂಡ್ ಒಂದು ನೆಗೆಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್, ನನ್ ಆಫ್ ಅಸ್ ವರ್ ರೀಡಿಂಗ್, ವರ್ ವಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿನೂ ಕೂಡ ವರ್ ಇದೆ, ಇಲ್ಲಿನೂ ವರ್ ಇದೆ. ಇದನ್ನು ನಾನು ನೆಗೆಟಿವ್ ಅಂತ ಕರಿತೀನಿ, ಯಾಕೆಂದರೆ ನನ್ ಆಫ್ ಅಸ್ ಅನ್ನೋದು ನೆಗೆಟಿವನ್ನು ತೋರಿಸುತ್ತದೆ. ಆದರೆ ಅಸ್ ಬದಲಿಗೆ ಯು ಅಥವಾ ದೆಮ್ ಬಂದರೆ ಅವುಗಳ ಬದಲಿಗೆ ಯು ಮತ್ತು ದೇ ಕ್ರಮವಾಗಿ ಕ್ವಶನ್ ಟ್ಯಾಗ್ನ ಸಬ್ಜೆಕ್ಟ್ಗಳಾಗುತ್ತವೆ. ಅದಕ್ಕೆ ಎಕ್ಸಾಂಪಲ್ಸ್ ನೋಡ್ರಿ. ಒಂದು, ನನ್ ಆಫ್ ಯು ವಾಸ್ ರಿಟರ್ನ್, ವರ್ ಯು. ಯು ಬದಲಿ ಯುನೇ ಇದೆ, ವಾಸ್ಗೆ ವರ್ ತೆಗೆದುಕೊಂಡಿದ್ದೀನಿ, ಏಕೆಂದರೆ ನನ್ ಆಫ್ ಅನ್ನೋದು ಇದು ನೆಗೆಟಿವನ್ನು ಸೂಚಿಸುತ್ತದೆ. ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ. ಆಲ್ ಆಫ್ ದೆಮ್ ಆರ್ ವಾಚಿಂಗ್ ದ ನ್ಯೂಸ್, ಆರಂಟ್ ದೇ. ಆರ್ ಇದ್ದದ್ದು ಆರಂಟ್ ಆಗುತ್ತಾ, ದೆಮ್ ಬದಲಿ ದೇಯನ್ನು ತೆಗೆದುಕೊಂಡಿದ್ದೀನಿ. ನೋಡಿರಿ, ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಅಸ್ ಇದ್ದರೆ ಸಬ್ಜೆಕ್ಟ್ ಆಫ್ ದಿ ಕ್ವಶನ್ ಟ್ಯಾಗ್ ವಿ ಆಗುತ್ತೆ. ಯು ಇದ್ದರೆ ಯುವೇ ಆಗುತ್ತೆ, ದೆಮ್ ಇದ್ದರೆ ದೇ ಆಗುತ್ತೆ. ಸಮ್ ಮೋರ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡ್ರಿ. ಆಲ್ ಆಫ್ ಯು ಆರ್ ಇನ್ವೈಟೆಡ್, ಆರಂಟ್ ಯು. ಯು ಇದ್ದದ್ದು ಯು, ಆರ್ ಇದ್ದದ್ದು ಆರಂಟ್. ಆಲ್ ಆಫ್ ದೆಮ್ ಆರ್ ಇನ್ವೈಟೆಡ್, ಆರಂಟ್ ದೇ. ದೆಮ್ ಇದ್ದದ್ದು ದೇ, ಆರ್ ಇದ್ದದ್ದು ಆರಂಟ್ ಆಗುತ್ತೆ. ಪಾಸಿಟಿವ್, ನೆಗೆಟಿವ್. ನೈದರ್ ಆಫ್ ಯು ಕ್ಯಾನ್ ರೀಡ್ ಇಟ್, ಕ್ಯಾನ್ ಯು. ಸೊ ಯು ಇದ್ದದ್ದು ಯು ಆಗುತ್ತಾ, ಕ್ಯಾನ್ ಇದ್ದದ್ದು ಕ್ಯಾನೇ ಆಗುತ್ತೆ, ಬಿಕಾಸ್ ಆಫ್ ನೈದರ್. ನೈದರ್ ಇದು ಏನನ್ನು ಸೂಚಿಸ್ತದೆ ಅಂದರೆ ನೆಗೆಟಿವನ್ನು ಸೂಚಿಸ್ತದೆ. ರೂಲ್ ನಂಬರ್ 2, ಸೆಂಟೆನ್ಸಸ್ ಆಫ್ ಯೂನಿವರ್ಸಲ್ ಟ್ರೂತ್, ಸಾರ್ವತ್ರಿಕ ಸತ್ಯತೆಯ ವಾಕ್ಯಗಳು ಇದ್ದರೆ. ಎಕ್ಸಾಂಪಲ್ ನೋಡಿ. ಯೂನಿವರ್ಸಲ್ ಟ್ರೂತನ್ನು ವ್ಯಕ್ತಪಡಿಸುವ ವಾಕ್ಯಗಳು ಬಂದಾಗ ಈಸ್ ಇಟ್ ಅಂತಾರೆ ಬಳಸಬೇಕು, ಇಲ್ದಿದ್ರೆ ಈಸಂಟ್ ಇಟ್ ಅಂತಂದರೆ ಬಳಸಬೇಕು. ಇನ್ನು ಯೂನಿವರ್ಸಲ್ ಟ್ರೂತ್ ಪಾಸಿಟಿವ್ ಇದ್ದರೆ ನೆಗೆಟಿವ್ ಟ್ಯಾಗ್ ಈಸಂಟ್ ಇಟ್ ಅಂತ ಬಳಸ್ರಿ, ನೆಗೆಟಿವ್ ಇದ್ದರೆ ಪಾಸಿಟಿವ್ ಈಸ್ ಇಟ್ ಅಂತ ಬಳಸ್ರಿ. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿ, ಚೆನ್ನಾಗಿ ಅರ್ಥ ಆಗುತ್ತಾ. ಪಾಸಿಟಿವ್ ಸೆಂಟೆನ್ಸ್ ಕೊಟ್ಟಿದ್ದೀನಿ. ಒಂದು, ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದಿ ಸನ್ ಅಂತ ಇದೆ. ಇದು ಪಾಸಿಟಿವ್ ಸೆಂಟೆನ್ಸ್, ಈಸಂಟ್ ಇಟ್ ಅಂತ ಬಳಸಿದ್ದೀನಿ, ಡಸಂಟ್ ಇಟ್ ಅಂತ ಬಳಸಬೇಡ್ರಿ. ದ ಸನ್ ರೈಸಸ್ ಇನ್ ದ ಈಸ್ಟ್, ಈಸಂಟ್ ಇಟ್. ಸೊ ಸನ್ ರೈಸಸ್, positive, negative. 2 + 2 is equal to 4, isn't it? Is the isn't it? And negative sentence ಒಂದು ಎಕ್ಸಾಂಪಲ್, ಮ್ಯಾನ್ ಈಸ್ ನಾಟ್ ಇಮಾರ್ಟಲ್. ಈಸ್ ನಾಟ್ ಇದೆ, ಅದಕ್ಕಾಗಿ ಈ ಕಡೆ ಈಸ್ ಇಟ್ ಅಂತ ಬಳಸಿದ್ದೀನಿ. ರೂಲ್ ನಂಬರ್ 3, ನೀಡ್. ನೀಡನ್ನು ವಾಕ್ಯದಲ್ಲಿ ಮುಖ್ಯ ಕ್ರಿಯಾಪದವಾಗಿ ಮೇನ್ ವರ್ಬ್ ಆಗಿ ಉಪಯೋಗಿಸಿದಾಗ ಕ್ವಶನ್ ಟ್ಯಾಗ್ನಲ್ಲಿ ಹೆಲ್ಪಿಂಗ್ ವರ್ಬ್ ಡೂ, ಡಸ್, ಡಿಡ್ಗಳು ಬರುತ್ತವೆ. ಹಾಗಾದರೆ ಡೂ, ಡಸ್, ಡಿಡ್ಗಳು ಎಲ್ಲೆಲ್ಲಿ ಬರ್ತವೆ ಅನ್ನೋದು ನಿಮಗೆ ಗೊತ್ತಿದೆ. ಬೇಸಿಕ್ ಇಂಗ್ಲೀಷ್ನಲ್ಲಿ ಎಲ್ಲೆಲ್ಲಿ ಅಂದರೆ ಡೂ ಐ, ವಿ, ಯು, ದೇ ಇದ್ದಲ್ಲಿ ಬರುತ್ತೆ. ಡಸ್, ಹಿ, ಸಿ, ಇಟ್ ಇದ್ದಲ್ಲಿ ಬರುತ್ತೆ. ಸಿಂಪಲ್ ಪಾಸ್ಟ್ ಇದ್ದರೆ ಡಿಡ್ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿ. ಪಾಸಿಟಿವ್ ಸೆಂಟೆನ್ಸಸ್ಗೆ ಒಂದು, ಹಿ ನೀಡ್ಸ್ ಅ ಕಾರ್, ಡಸಂಟ್ ಹಿ. ಹಿ ಬದಲಿ ಹಿ ತೆಗೆದುಕೊಂಡಿದ್ದೀನಿ, ನೀಡ್ಸ್ ಬದಲಿ ಡಸಂಟ್ ಅಂತ ತೆಗೆದುಕೊಂಡಿದ್ದೀನಿ, ಬಿಕಾಸ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಎಕ್ಸಾಂಪಲ್ ಆಗಿದೆ. ದೇ ನೀಡ್ ಮೈ ಹೆಲ್ಪ್, ಡೋಂಟ್ ದೇ ಅಂತ ಬಳಸಿದ್ದೀನಿ. ಸೊ ನೀಡ್ ಇದಕ್ಕೆ ಡೋಂಟ್ ಅಂತ ತೆಗೆದುಕೊಂಡಿದ್ದೀನಿ. ಇವೆರಡೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಎಕ್ಸಾಂಪಲ್ ಆಗಿದ್ದಾವೆ. ಇನ್ನು ಸಿಂಪಲ್ ಪಾಸ್ಟ್ಗೆ ಒಂದು ಎಕ್ಸಾಂಪಲ್ ನೋಡಿ. ವಿ ನೀಡೆಡ್ ಅ ಫ್ಯಾನ್ ಇದೆ, ಡಿಡಂಟ್ ಅಂತ ಉಪಯೋಗಿಸಿದ್ದೀನಿ. ನೀಡೆಡ್ V2 ಫಾರ್ಮ್ ಇದೆ, ಡಿಡಂಟ್ ಅಂತ ಇಲ್ಲಿ ಬಳಸಿದ್ದೀನಿ. ಇಟ್ ಈಸ್ ಎಕ್ಸಾಂಪಲ್ ಫಾರ್ ದಿ ಸಿಂಪಲ್ ಪಾಸ್ಟ್ ಟೆನ್ಸ್. ಇನ್ನು ನೆಗೆಟಿವ್ ಸೆಂಟೆನ್ಸಸ್ ಇದ್ದರೆ ಅದನ್ನೇ ಆ ಎಲ್ಲ ಸೆಂಟೆನ್ಸ್ಗಳನ್ನ ನಾನು ನೆಗೆಟಿವ್ ಮಾಡಿದ್ದೀನಿ. ಹಿ ಡಸ್ ನಾಟ್ ನೀಡ್ ಎ ಕಾರ್ ಇದೆ, ಡಸ್ ಎ ಅಂತ ಬಳಸಿದ್ದೀನಿ. ಆ್ಯಸ್ ಯೂಸ್ವಲ್ ಈ ಕಡೆ ನೆಗೆಟಿವ್, ಆ ಕಡೆ ಪಾಸಿಟಿವ್. ಡಸ್ ನಾಟ್ ಇದ್ದದ್ದು ಡಸ್. ಇನ್ನು ದೇ ಡು ನಾಟ್ ನೀಡ್ ಮೈ ಹೆಲ್ಪ್ ಇದೆ, ಡೂ ದೇ ಅಂತ ಬಳಸಿದ್ದೀನಿ. ಡು ನಾಟ್ ಇದ್ದದ್ದು ಡೂ ಆಗಿದೆ.
ಇನ್ನು ವಿ ಡಿಡ್ ನಾಟ್ ನೀಡ್ ಅ ಫ್ಯಾನ್ ಇದೆ, ಡಿಡ್ ನಾಟ್ ಇದ್ದದ್ದು ಡಿಡ್ ಅಂತ ಬಳಸಿದ್ದೀನಿ. ಆದರೆ ವಾಕ್ಯದಲ್ಲಿ ನೀಡನ್ನು ಒಂದು ಮಾಡೆಲ್ ವರ್ಬ್ ರೂಪದಲ್ಲಿ ಉಪಯೋಗಿಸಿದಾಗ ಕ್ವಶನ್ ಟ್ಯಾಗ್ನಲ್ಲಿ ಹೆಲ್ಪಿಂಗ್ ವರ್ಬ್ ನೀಡ್ ಇರುತ್ತದೆ. ಓಕೆ, ಇಲ್ಲಿ ನೋಡಿರಿ ಎಕ್ಸಾಂಪಲ್, ನೆಗೆಟಿವ್ ಸೆಂಟೆನ್ಸಸ್ಗಳಲ್ಲಿ ಹೆಚ್ಚಾಗಿ ಉಪಯೋಗಿಸ್ತೇವೆ ನಾವು ಈ ರೀತಿ. ಐ ನೀಡ್ ನಾಟ್ ಪರ್ಚೇಸ್ ಎ ಬೈಕ್, ನೀಡ್ ಐ ಅಂತ ಬಳಸಿದ್ದೀನಿ, ನೀಡ್ ನಾಟ್ ನೀಡ್. ಯು ನೀಡ್ ನಾಟ್ ಟು ಗೋ ದೇರ್, ನೀಡ್ ಯು ಅಂತ ಬಳಸಿದ್ದೀನಿ, ನೀಡ್ ನಾಟ್ ಇದ್ದದ್ದು ನೀಡ್ ಆಗಿದೆ. ಹಿ ನೀಡ್ ನಾಟ್ ಗೋ ದೇರ್ ಆ್ಯಂಡ್ ಹಿ ನೀಡ್ ನಾಟ್ ಟ್ರಾನ್ಸ್ಫರ್ ಯು, ನೀಡ್ ಹಿ. She need not wait, need she. He need not come, need he. They need not come to school, need they. Rule number 4, dare. ಡೇರ್ ಅನ್ನೋ ವಾಕ್ಯದಲ್ಲಿ ಮುಖ್ಯ ಕ್ರಿಯಾಪದವಾಗಿ ಬಳಸಿದಾಗ ಕ್ವಶನ್ ಟ್ಯಾಗ್ನಲ್ಲಿ ಹೆಲ್ಪಿಂಗ್ ವರ್ಬ್ ಡೂ ಡಸ್ ಡಿಡ್ಗಳು ಬರ್ತವೆ. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿರಿ. ಹಿ ಡೇಸ್ ಗೋ ದೇರ್, ಡಸಂಟ್ ಹಿ ಅಂತ ಬಳಸಿದ್ದೀನಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಎಕ್ಸಾಂಪಲ್ ಇದೆ, ಡೇರ್ಸ್ ಇದೆ, ಅದಕ್ಕೆ ಡಸಂಟ್ ಅಂತ ಬಳಸಿದ್ದೀನಿ, ಇದಕ್ಕೆ ಡಸ್ ಅಂತ ಬಂದಿದೆ ಇಲ್ಲಿ. ಆ್ಯಂಡ್ ಶಿ ಡೇರ್ ಟು ಅಬ್ಯೂಸ್ ಮೀ, ಡಿಡಂಟ್ ಶಿ ಅಂತ ಬಳಸಿದ್ದೀನಿ, ಇದು ಸಿಂಪಲ್ ಪಾಸ್ಟಿಗೆ ಎಕ್ಸಾಂಪಲ್. ಕ್ವಶನ್ ಟ್ಯಾಗಿಗೆ ಸಂಬಂಧಿಸಿದ ಬೇಸಿಕ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಯಮಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಅದನ್ನೊಮ್ಮೆ ನೋಡಿದರೆ ಈ ವಿಷಯಗಳು ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ರಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿರಿ, ಅದನ್ನು ನೆಗೆಟಿವ್ ಮಾಡಿದ್ದೀನಿ. ಹಿ ಡಸ್ ನಾಟ್ ಗೋ ದೇರ್, ಡಸ್ ಹಿ ಅಂತ ಬಳಸಿದ್ದೀನಿ, ಇದು ಸಿಂಪಲ್ ಪ್ರೆಸೆಂಟಿಗೆ ಎಕ್ಸಾಂಪಲ್ ಆಗಿದೆ. ಶಿ ಡಿಡ್ ನಾಟ್ ಡೇರ್ ಟು ಅಬ್ಯೂಸ್ ಮೀ, ಡಿಡ್ ಶಿ ಅಂತ ಬಳಸಿದ್ದೀನಿ, ಇದು ಸಿಂಪಲ್ ಪಾಸ್ಟಿಗೆ ಎಕ್ಸಾಂಪಲ್ ಆಗಿದೆ. ಆದರೆ ವಾಕ್ಯದಲ್ಲಿ ಡೇರ್ನ ಒಂದು ಮಾಡೆಲ್ ವರ್ಬ್ ರೂಪದಲ್ಲಿ ಉಪಯೋಗಿಸಿದಾಗ ಕ್ವಶನ್ ಟ್ಯಾಗ್ನಲ್ಲಿ ಹೆಲ್ಪಿಂಗ್ ವರ್ಬ್ ಡೇರ್ ಬರ್ತದೆ. ಸೇಮ್ ಆ್ಯಸ್ ಯೂಸ್ವಲ್ ನಾವು ನೀಡ್ ಅಂತ ಯಾವ ರೀತಿ ಉಪಯೋಗಿಸಿದೆವೋ ಅದೇ ರೀತಿ. ನೆಗೆಟಿವ್ ಸೆಂಟೆನ್ಸಲ್ಲಿ ಹೆಚ್ಚಾಗಿ ಉಪಯೋಗಿಸ್ತೇವೆ. ಒಂದು, ಹಿ ಡೇ ನಾಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯು, ಡೇರ್ ಹಿ. ಓಕೆ, ಶಿ ಡೇ ನಾಟ್ ಡಿಸೊಬೆ ಹರ್ ಹಸ್ಬೆಂಡ್, ಡೇರ್ ಶಿ. ಐ ಡೇ ನಾಟ್ ಸಿ ಹರ್ ಹಾಸ್ಪಿಟಲ್, ಡೇರ್ ಐ. We dare not tell her, dare we? They dare not tell her, dare they? We dare not go there, dare we? Rule number 5, used to. ವಾಕ್ಯದಲ್ಲಿ ಯೂಸ್ ಟು ಅನ್ನೋ ಒಂದು ಮಾಡೆಲ್ ವರ್ಬ್ ರೂಪದಲ್ಲಿ ಉಪಯೋಗಿಸಿದಾಗ ಕ್ವಶನ್ ಟ್ಯಾಗ್ನಲ್ಲಿ ಹೆಲ್ಪಿಂಗ್ ವರ್ಬ್ ಯೂಸ್ಡ್ ಅಥವಾ ಯೂಸ್ಡಂಟ್ ಅಥವಾ ಡಿಡ್ ಅಥವಾ ಡಿಡಂಟನ್ನು ನಾವು ಬಳಸ್ಬೋದು. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿರಿ. ಪಾಸಿಟಿವ್ ಸೆಂಟೆನ್ಸಸ್ಗೆ ಐ ಯೂಸ್ ಟು ರೈಟ್ ಸ್ಟೋರೀಸ್, ಯೂಸ್ಡಂಟ್ ಐ ಆರ್ ಡಿಡಂಟ್ ಐ ಅಂತಲೂ ಬಳಸ್ಬೋದು. ಯಾವುದಾದ್ರೂ ಒಂದು ಉಪಯೋಗಿಸ್ರಿ. ಹಿ ಯೂಸ್ ಟು ರೈಡ್ ಎ ಬೈಸಿಕಲ್, ಯೂಸ್ಡಂಟ್ ಹಿ. ಐ ಯೂಸ್ ಟು ಸ್ಮೋಕ್ ಬಿಫೋರ್, ಯೂಸ್ಡಂಟ್ ಐ. ದೇ ಯೂಸ್ ನಾಟ್ ಟು ಗೋ ಟು ದಿ ವಿಲೇಜ್, ಇದನ್ನು ನೆಗೆಟಿವ್ ಸೆಂಟೆನ್ಸ್ ತೆಗೆದುಕೊಂಡಿದ್ದೀನಿ, ಈ ಕಡೆ ಪಾಸಿಟಿವ್ ಬರಬೇಕು, ಯೂಸ್ ದೇ. ಓಕೆ, ಆರ್ ಡಿಡ್ ದೇ ಅಂತಲೂ ಬಳಸ್ಬೋದು. We used not to sing in the class, used we or did we? I used not to smoke before, used I. Rule number 6, ought to. ವಾಕ್ಯದಲ್ಲಿ ought to ಅನ್ನೋ ಒಂದು ಮಾಡೆಲ್ ವರ್ಬ್ ರೂಪದಲ್ಲಿ ಉಪಯೋಗಿಸಿದಾಗ ಕ್ವಶನ್ ಟ್ಯಾಗ್ನಲ್ಲಿ ಹೆಲ್ಪಿಂಗ್ ವರ್ಬ್ ಆಟಂಟ್ ಇರುತ್ತದೆ. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿರಿ. ದೇ ought to be punished, oughtn't they? ought to, oughtn't. He ought to be fined, oughtn't he? She ought to understand, oughtn't she? It ought to rain today, oughtn't it? Positive, negative. ಇಲ್ಲಿ ನೆಗೆಟಿವ್ ಸೆಂಟೆನ್ಸಸ್ ಕೊಟ್ಟಿದ್ದೀನಿ ನೋಡಿ. ದೇ ಆಟಂಟ್ ಟು ಬಿ ಪನಿಷ್ಡ್ ಆರ್ ದೇ. ಓಕೆ, ನೆಗೆಟಿವ್, ಪಾಸಿಟಿವ್. ಹಿ ಆಟಂಟ್ ಟು ಬಿ ಫೈನ್ಡ್, ought he? She oughtn't to understand, ought she? It oughtn't to rain today, ought it? ಇವೆಲ್ಲನೂ ನೆಗೆಟಿವ್ ಸೆಂಟೆನ್ಸಸ್, ಈ ಕಡೆ ಪಾಸಿಟಿವ್ ಟ್ಯಾಗ್ಗಳು. ರೂಲ್ ನಂಬರ್ 7, ಮಸ್ಟ್. ವಾಕ್ಯದಲ್ಲಿ ಮಸ್ಟ್ ಅನ್ನೋ ಒಂದು ಮಾಡೆಲ್ ವರ್ಬ್ ರೂಪದಲ್ಲಿ ಉಪಯೋಗಿಸಿದಾಗ ಕ್ವಶನ್ ಟ್ಯಾಗ್ನಲ್ಲಿ ಹೆಲ್ಪಿಂಗ್ ವರ್ಬ್ ಮಸ್ಟ್ ಅಂತಾರೆ ಇರಬೇಕು, ಇಲ್ಲದಿದ್ದರೆ ಮಸಂಟ್ ಅಂತಾರೆ ಇರಬೇಕು. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿರಿ. ಪಾಸಿಟಿವ್ ಸೆಂಟೆನ್ಸಸ್ ಇದ್ದರೆ ಈ ಕಡೆ ನಾವು ಮಸಂಟ್ ಅಂತ ಯೂಸ್ ಮಾಡಬೇಕು. ಹಿ ಮಸ್ಟ್ ರೀಡ್ ಇಟ್, mustn't he? She must see the film, mustn't she? You must open the door, mustn't you? ನೆಗೆಟಿವ್ ಸೆಂಟೆನ್ಸ್ ಮಾಡಿದೆ ನೋಡಿ ಈ ಕಡೆ. ಹಿ ಮಸ್ಟ್ ನಾಟ್ ರೀಡ್ ಇಟ್, ಮಸ್ಟ್ ಹಿ. ಶಿ ಮಸ್ಟ್ ನಾಟ್ ಸಿ ದ ಫಿಲ್ಮ್, ಮಸ್ಟ್ ಶಿ. ಈ ಕಡೆ ನೆಗೆಟಿವ್, ಈ ಕಡೆ ಪಾಸಿಟಿವ್.
ಯು ಮಸ್ಟ್ ನಾಟ್ ಓಪನ್ ದ ಡೋರ್, ಮಸ್ಟ್ ಯು. ರೂಲ್ ನಂಬರ್ 8, ಹ್ಯಾವ್, ಹ್ಯಾಸ್, ಹ್ಯಾಡ್. ಇದು ಬಹಳಷ್ಟು ಇಂಪಾರ್ಟೆಂಟ್. ಹ್ಯಾವ್, ಹ್ಯಾಸ್, ಹ್ಯಾಡ್ ಅನ್ನೋ ವಾಕ್ಯದಲ್ಲಿ ಮುಖ್ಯ ಕ್ರಿಯಾಪದವಾಗಿ ಉಪಯೋಗಿಸಿದಾಗ ಅಥವಾ ಮೇನ್ ವರ್ಬ್ ಆಗಿ ಉಪಯೋಗಿಸಿದಾಗ ಕ್ವಶನ್ ಟ್ಯಾಗ್ನಲ್ಲಿ ಹೆಲ್ಪಿಂಗ್ ವರ್ಬ್ ಡೂ ಇರಬೇಕು ಅಥವಾ ಡಸ್ ಇರ್ತದೆ ಅಥವಾ ಡಿಡ್ ಇರುತ್ತೆ. ಹ್ಯಾವ್ ಬಂದರೆ ಡೂ, ಹ್ಯಾಸ್ ಬಂದರೆ ಡಸ್ ಮತ್ತು ಹ್ಯಾಡ್ ಬಂದರೆ ಡಿಡ್ಡನ್ನು ಉಪಯೋಗಿಸ್ತೀವಿ. ಅದಕ್ಕೆ ಎಕ್ಸಾಂಪಲ್ ನೋಡಿರಿ, ಪಾಸಿಟಿವ್ ಸೆಂಟೆನ್ಸ್ಗಳನ್ನ ತೆಗೆದುಕೊಂಡಿದ್ದೀನಿ. ಇಲ್ಲಿ ಐ ಹ್ಯಾವ್ ಅ ಬ್ಯಾಗ್, ಡೋಂಟ್ ಐ. ಇಲ್ಲಿ ಹ್ಯಾವಂಟ್ ಐ ಅಂತ ಯೂಸ್ ಮಾಡಬೇಡ್ರಿ. ಹ್ಯಾವ್ ಅನ್ನೋದು ಮೇನ್ ವರ್ಬ್ ಆಗಿದೆ, ಅದಕ್ಕಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಎಕ್ಸಾಂಪಲ್ ಆಗಿದೆ. ಅದಕ್ಕಾಗಿ ಡೂ ಪ್ಲಸ್ ನಾಟನ್ನು ಸೇರಿಸಿದ್ದೀನಿ. ಡೋಂಟ್ ಆಗುತ್ತಾ ಐ ಪ್ರೊನೌನ್. ಇಲ್ಲಿ ನೋಡಿ, ಶಿ ಹ್ಯಾಸ್ ಅ ಡಾಗ್, ಇಟ್ಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹ್ಯಾಸ್ ಇದ್ದು ಹ್ಯಾಸೆಂಟ್ ಅಂತ ಮಾಡಲಿಕ್ಕೆ ಹೋಗಬೇಡ್ರಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅದಕ್ಕೆ ಹ್ಯಾಸ್ ಬಂದು ಇಲ್ಲಿ ಡಸ್ ಅಂತ ಉಪಯೋಗಿಸಿದ್ದೀನಿ. ಪ್ಲಸ್ ಇದು ಸೆಂಟೆನ್ಸ್ ಪಾಸಿಟಿವ್ ಆಗಿದ್ದಕ್ಕಾಗಿ ಈ ಕಡೆ ಡಸಂಟ್ ಅಂತ ಮಾಡಿ ಪ್ರೊನೌನನ್ನು ಆ್ಯಡ್ ಮಾಡಿ ಕ್ವಶನ್ ಮಾರ್ಕ್ ಇಟ್ಟಿದ್ದೀನಿ. ಇನ್ನು ಹಿ ಹ್ಯಾಡ್ ಅ ಫೈಲ್, ಡಿಡಂಟ್ ಹಿ. ನೋಡಿ, ಇಟ್ಸ್ ಎಕ್ಸಾಂಪಲ್ ಫಾರ್ ದಿ ಸಿಂಪಲ್ ಪಾಸ್ಟ್ ಟೆನ್ಸ್. ಹ್ಯಾಡ್ ಇದಕ್ಕೆ ಡಿಡಂಟ್ ಅಂತ ಯೂಸ್ ಮಾಡಿದ್ದೀನಿ. ನೆಗೆಟಿವ್ ಸೆಂಟೆನ್ಸಸ್ ಕೊಟ್ಟಿದ್ದೀನಿ ನೋಡಿ, ಅವೇ ಸೇಮ್ ಸೆಂಟೆನ್ಸಸ್ನೇ. ಐ ಡೋಂಟ್ ಹ್ಯಾವ್ ಅ ಬ್ಯಾಗ್, ಡು ಐ. ಓಕೆ, ಡೋಂಟ್ ಇದ್ದದ್ದು ಡೂ ಮಾಡಿದ್ದೀನಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರುತ್ತೆ, ನೋ ಪ್ರಾಬ್ಲಮ್ ಕ್ವಶನ್ ಟ್ಯಾಗ್ ಮಾಡಲಿಕ್ಕೆ. ಡಸಂಟ್ ಇದ್ದದ್ದು ಡಸ್ ಅಂತ ಮಾಡ್ತೀವಿ. ಶಿ ಡಸಂಟ್ ಹ್ಯಾವ್ ಅ ಡಾಗ್, ಡಸ್ ಶಿ. ಹೆಲ್ಪಿಂಗ್ ವರ್ಬ್ ಇದ್ದರೆ ಭಾಳ ಸುಲಭವಾಗಿ ನಾವು ಕ್ವಶನ್ ಟ್ಯಾಗ್ನ ಮಾಡ್ಬೋದು. ಡಿಡಂಟ್ ಹ್ಯಾವ್ ಅ ಫೈಲ್, ಹಿ ಡಿಡಂಟ್ ಹ್ಯಾವ್ ಫೈಲ್ ಇದ್ದದ್ದು ಡಿಡ್ ಹಿ. ವಾಕ್ಯವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಥವಾ ಸಂಕೀರ್ಣ ಮಿಶ್ರಿತ ವಾಕ್ಯ ಇದ್ದಾಗ ವಾಕ್ಯದಲ್ಲಿನ ಮೇನ್ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ಗೆ ಅನುಗುಣವಾಗಿ ಕ್ವಶನ್ ಟ್ಯಾಗನ್ನು ಬಳಸಬೇಕು. ಐ ನೋ ದ್ಯಾಟ್ ಶಿ ಈಸ್ ಇನ್ನೋಸೆಂಟ್. ಇಲ್ಲಿ ನೋಡಿ, ನಾನು ಅಂಡರ್ಲೈನ್ ಮಾಡಿದಂಥ ಸೆಂಟೆನ್ಸ್ ಏನಿದೆಯಲ್ಲ ಅದು ಮೇನ್ ಕ್ಲಾಸ್ ಇದೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಏನು, ಕ್ಲಾಸ್ ಅಂದರೆ ಏನು, ಅದನ್ನು ನಾನು ಇಲ್ಲಿ ಮುಂದೆ ಹೇಳ್ತೀನಿ. ಸೊ ಈ ಮೇನ್ ಕ್ಲಾಸಿಗೆ ಸಂಬಂಧಪಟ್ಟಂತೆ ನಾನು ಡೋಂಟ್ ಅಂತ ಯೂಸ್ ಮಾಡಿದ್ದೀನಿ. ಇದು ಸಿಂಪಲ್ ಪ್ರೆಸೆಂಟ್ ಆಗಿದ್ದಕ್ಕಾಗಿ ಡೋಂಟ್ ಐ ಅಂತ ಬಳಸಿದ್ದೀನಿ. ದ್ಯಾಟ್ ಶಿ ಈಸ್ ಇನ್ನೋಸೆಂಟ್ ಇದೆಯಲ್ಲ, ಇದು ಏನಾಗಿದೆ, ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಶಿ ಟೋಲ್ಡ್ ವೇರ್ ಹಿ ವಾಸ್ ವರ್ಕಿಂಗ್, ಡಿಡಂಟ್ ಶಿ. ಶಿ ಟೋಲ್ಡ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್, ಸೊ ಡಿಡಂಟ್ ಅಂತ ಯೂಸ್ ಮಾಡಿದ್ದೀನಿ. ಸಿಂಪಲ್ ಪಾಸ್ಟ್ಗೆ ಎಕ್ಸಾಂಪಲ್ ಅದು. ದೇ ರಿಟರ್ನ್ ದ ಬುಕ್ ಆಫ್ಟರ್ ದೇ ನೋಟಿಸ್ಡ್ ಇಟ್ ವಾಸ್ ಡ್ಯಾಮೇಜ್ಡ್, ಡಿಡಂಟ್ ದೇ. ಇಟ್ಸ್ ಎಕ್ಸಾಂಪಲ್ ಫಾರ್ ದಿ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ರಿಟರ್ನ್ ಇದಕ್ಕಾಗಿ ಡಿಡಂಟ್ ಅಂತ ಯೂಸ್ ಮಾಡಿದ್ದೀನಿ. Evergreen trees are a symbol of fertility because they do not die in the winter. Aren't they? ಆರ್ ಇದೆ, aren't ಅಂತ ಹಚ್ಚಿದ್ದೀನಿ. ಎವರ್ಗ್ರೀನ್ ಟ್ರೀಸ್ ಬದಲಾಗಿ ದೇ ಅಂತ ಪ್ರೊನೌನ್ ಯೂಸ್ ಮಾಡಿದ್ದೀನಿ. ದ ಮ್ಯೂಸಿಯಂ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಸ್ ಐ ಎಕ್ಸ್ಪೆಕ್ಟೆಡ್, ವಾಸಂಟ್ ಇಟ್ ಅಂತ ಯೂಸ್ ಮಾಡಿದ್ದೀನಿ. ವಾಸ್ ಇದೆ, ವಾಸಂಟ್ ಇಟ್ ಅಂತ ಬಳಸಿದ್ದೀನಿ. ದ ಮ್ಯೂಸಿಯಮ್ಗೆ ಇಟ್ ಅಂತ ಪ್ರೊನೌನ್ ಬಳಸಿದ್ದೀನಿ. ಹಿ ಈಸ್ ಸೋ ಓಲ್ಡ್ ದ್ಯಾಟ್ ಹಿ ಕ್ಯಾನ್ ನಾಟ್ ವಾಕ್ ಈವನ್, ಇಸಂಟ್ ಹಿ. ಈಸ್ ಇದಕ್ಕೆ ಇಸಂಟ್, ಹಿ ಇದಕ್ಕೆ ಹಿ. ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂದರೆ ಏನು? ಮಿಶ್ರಿತ ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಉಪವಾಕ್ಯಗಳು ಇರುತ್ತವೆ. ಅವುಗಳಲ್ಲಿ ಒಂದು ಮುಖ್ಯ ಉಪವಾಕ್ಯ, ಅದನ್ನು ನಾವು ಪ್ರಿನ್ಸಿಪಲ್, ಇಂಡಿಪೆಂಡೆಂಟ್, ಮೇನ್ ಕ್ಲಾಸ್ ಅಂತ ಕರಿಬೋದು. ಉಳಿದವುಗಳು ಆಶ್ರಿತ ಅಥವಾ ಉಪವಾಕ್ಯ ಅಂತ ಕರಿತೀವಿ. ಸಬಾರ್ಡಿನೇಟ್, ಡಿಪೆಂಡೆಂಟ್ ಕ್ಲಾಸ್ ಅಂತ ನಾವು ಕರಿಬೋದು. ಹಾಗಾದರೆ ಕ್ಲಾಸ್ ಅಂದ್ರೇನು? ವಾಕ್ಯಾಂಗ ಅಂತ ನಾವು ಕನ್ನಡದಲ್ಲಿ ಕರಿಬೋದು, ಉಪವಾಕ್ಯ ಅಂತಲೂ ಕರಿಬೋದು. ಇದೊಂದು ಸ್ವತಂತ್ರ ವಾಕ್ಯವಾಗಿದ್ದು ಇನ್ನೊಂದು ದೊಡ್ಡ ವಾಕ್ಯದ ಭಾಗವಾಗಿರುತ್ತದೆ. ಇದರಲ್ಲಿ ಸಬ್ಜೆಕ್ಟ್ ಇರುತ್ತೆ ಮತ್ತು ಪ್ರೆಡಿಕೇಟ್ಗಳು ಕೂಡಿಕೊಂಡಿರ್ತವೆ. ಹಾಗಾದರೆ ಸಬ್ಜೆಕ್ಟ್ ಯಾವುದು, ಪ್ರೆಡಿಕೇಟ್ ಯಾವುದು? ಮೈ ಫಾದರ್ ಗಿವ್ ಮಿ ಅ ಪೆನ್ ಅಂತ ಒಂದು ಸೆಂಟೆನ್ಸ್ ಇದೆ. ಮೈ ಫಾದರ್ ಅನ್ನೋದು ಸಬ್ಜೆಕ್ಟ್, ಗಿವ್ ಮಿ ಅ ಪೆನ್ ಅನ್ನೋದು ಪ್ರೆಡಿಕೇಟ್ ಪಾರ್ಟ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಹಿ ಈಸ್ ಅ ಮ್ಯಾನ್ ವಿತ್ ಅ ಗ್ರೇಟ್ ಕರೇಜ್ ಅಂತ ಇದೆ. ಹಿ ಈಸ್ ಅ ಮ್ಯಾನ್ ಅನ್ನೋದು ಸಬ್ಜೆಕ್ಟ್, ವಿತ್ ಗ್ರೇಟ್ ಕರೇಜ್ ಅನ್ನೋದು ಪ್ರೆಡಿಕೇಟ್. ರೂಲ್ ನಂಬರ್ 10, ಐ ಡೋಂಟ್ ಥಿಂಕ್. ಇದೊಂದು ಸ್ಪೆಷಲ್ ಇದೆ. ಐ ಡೋಂಟ್ ಥಿಂಕ್ ಎಂದು ಪ್ರಾರಂಭವಾಗುವ ಅಥವಾ ಸಿಮಿಲರ್ ಎಕ್ಸ್ಪ್ರೆಷನ್ ಕೊಡುವ ವಾಕ್ಯ ಇದ್ದರೆ ನಾವೇನು ಮಾಡಬೇಕು? ಪಾಸಿಟಿವ್ ಸೆಂಟೆನ್ಸಸ್. ಐ ಥಿಂಕ್ ಹಿ ಹ್ಯಾಸ್ ರೀಚ್ಡ್ ಹೋಮ್, ಹ್ಯಾಸೆಂಟ್ ಹಿ ಅಂತ ಬಳಸಿದ್ದೀನಿ. ಹ್ಯಾಸ್ ಇದೆ, ಹ್ಯಾಸೆಂಟ್ ಮಾಡಿದ್ದೀನಿ. ಹೀಗೆ ಹೀ ಬಳಸಿದ್ದೀನಿ. ಐ ಥಿಂಕ್ ಶಿ ಹ್ಯಾಸ್ ಗಾನ್ ಟು ಸಿಟಿ, ಹ್ಯಾಸೆಂಟ್ ಶಿ ಅಂತ ಬಳಸಿದ್ದೀನಿ. ಹ್ಯಾಸ್ ಇದಕ್ಕೆ ಹ್ಯಾಸೆಂಟ್, ಸೇಮ್. ಐ ಸಪೋಸ್ ಯು ಆರ್ ಹಂಗ್ರಿ, ಆರಂಟ್ ಯು. ಆರ್ ಇದು ಆರಂಟ್, ಇವಿಗೆ ಯು. ಐ ಥಿಂಕ್ ದೇ ಹ್ಯಾವ್ ಪಬ್ಲಿಷ್ಡ್ ದೇರ್ ಬುಕ್ಸ್, ಹ್ಯಾವಂಟ್ ದೇ ಅಂತ ಬಳಸಿದ್ದೀನಿ. ನೆಗೆಟಿವ್ ಸೆಂಟೆನ್ಸಸ್ ಕೊಟ್ಟಿದ್ದೀನಿ ನೋಡಿರಿ. ಐ ಡೋಂಟ್ ಥಿಂಕ್ ಅಂತ ಸ್ಟಾರ್ಟ್ ಆಗುತ್ತೆ. ಹಿ ಹ್ಯಾಸ್ ರೀಚ್ಡ್ ಹೋಮ್ ಅಂತ. ಇಲ್ಲಿ ಹ್ಯಾಸ್ ಬಂದಕ್ಕೆ ಹ್ಯಾಸೆಂಟ್ ಅಂತ ಬಳಸ್ಬಿಟ್ರೆ, ಯಾಕಂದರೆ ಇಲ್ಲಿ ಆಲ್ರೆಡಿ ಐ ಡೋಂಟ್ ಅಂತಿದೆ. ಸೊ ಅದಕ್ಕಾಗಿ ನಾವು ಇಲ್ಲಿ ಪಾಸಿಟಿವ್ ಟ್ಯಾಗನ್ನು ತೆಗೆದುಕೊಳ್ಬೇಕು, ಹ್ಯಾಸ್ ಹಿ ಅಂತ ಮಾಡಬೇಕು. ಐ ಡೋಂಟ್ ಥಿಂಕ್ ಶಿ ಹ್ಯಾಸ್ ಗಾನ್ ಟು ಸಿಟಿ, ಹ್ಯಾಸ್ ಶಿ. ಓಕೆ. ಐ ಡೋಂಟ್ ಸಪೋಸ್ ಯು ಆರ್ ಹಂಗ್ರಿ, ಆರ್ ಯು, ಆರೆಂಟ್ ಯು ಅಂತ ಮಾಡಲಿಕ್ಕೆ ಹೋಗಬೇಡ್ರಿ.
ಐ ಡೋಂಟ್ ಥಿಂಕ್ ದೇ ಹ್ಯಾವ್ ಪಬ್ಲಿಷ್ ದೇರ್ ಬುಕ್ಸ್. ಹ್ಯಾವ್ ದೇ? ಐ ಡೋಂಟ್ ಥಿಂಕ್ ಇಟ್ ವಿಲ್ ರೇನ್. ವಿಲ್ ಇಟ್? ಓಕೆ, ವಿಲ್ ಇದಕ್ಕೆ ವಿಲ್ ಅಂತ ತೆಗೆದುಕೊಂಡಿದ್ದೀನಿ. ಡೋಂಟ್ ಇದಕ್ಕೆ ನೆಗೆಟಿವನ್ನು ಸೂಚಿಸ್ತಾ, ಸೊ ಅದಕ್ಕಾಗಿ ಪಾಸಿಟಿವ್ ಟ್ಯಾಗನ್ನು ತೆಗೆದುಕೊಂಡಿದ್ದೀನಿ. ಐ ಡೋಂಟ್ ಥಿಂಕ್ ದೇ ವಿಲ್ ಕಮ್. ವಿಲ್ ದೇ? ರೂಲ್ ನಂಬರ್ 11, ಎಲಿಪ್ಸಿಸ್ ಅಥವಾ ನೈಸ್ ಡೇ ಇಸಂಟ್ ಇಟ್ ಅಂತ ನಾವು ಬಳಸ್ತೀವಿ. ಏನು ಪ್ರನೌನ್ ಅಥವಾ ಸಬ್ಜೆಕ್ಟ್ ಮತ್ತು ಎಕ್ಸುಲರಿ ಸಹಾಯಕ ಕ್ರಿಯಾಪದಗಳು ವರ್ಬ್ಸ್ ಇರದೇ ಇರೋ ವಾಕ್ಯಗಳು ಬಂದಾಗ ಇವನು ಎಲಿಪ್ಸಿಸ್ ಅಂತಲೂ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ನೋಡಿರಿ, ಅಂದಾಗ ಅರ್ಥ ಆಗುತ್ತಾ. ಅರೈವ್ಡ್ ಲೇಟ್ ಇಷ್ಟೇ ಇದೆ ವಾಕ್ಯ. ಇದಕ್ಕೆ ಯಾವ್ದು ನಾನು ಕ್ವಶನ್ ಟ್ಯಾಗ್ ಯೂಸ್ ಮಾಡಬೇಕಂದ್ರೆ ಯಾವುದೇ ಅಂತ ಯೂಸ್ ಮಾಡಿದ್ದೀನಿ. ಬಿಕಾಸ್ ದೇ ಹ್ಯಾವಂಟ್ ಅರೈವ್ಡ್ ಲೇಟ್. ಯಾವುದೇ ಅಂದರೆ ಹ್ಯಾವಂಟ್ ಇದು ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಯಾವುದೇ ಅನ್ನೋದು ಪಾಸಿಟಿವ್ ಟ್ಯಾಗನ್ನ ತೆಗೆದುಕೊಂಡಿದ್ದೀನಿ. ಸೊ ಸಿ ದ ಕಾಂಟ್ರಾಕ್ಟ್ ಇಷ್ಟೇ ಇದೆ ನೋಡಿ. ಕುಡ್ ಯು ಅಂತ ಬಳಸಿದ್ದೀನಿ. ಅಂದರೆ ಸೆಂಟೆನ್ಸ್ ಏನಿರ್ಬೋದು, ಯು ಕುಡಂಟ್ ಸಿ ದ ಕಾಂಟ್ರಾಕ್ಟ್, ಕುಡ್ ಯು ಅಂತ ಅದಕ್ಕಾಗಿ ನಾನು ಬಳಸಿದ್ದೀನಿ. ಲಿವಿಂಗ್ ಸೋ ಸೂನ್ ನೋಡಿ ಇಷ್ಟೇ ಇದೆ. ಆರ್ ಯು ಅಂತ ನಾನು ಬಳಸ್ತೀನಿ. ಯು ವಾರಂಟ್ ಲಿವಿಂಗ್ ಸೋ ಸೂನ್, ಆರ್ ಯು? ಯುವರ್ ಮದರ್ ಎಟ್ ಹೋಮ್ ಈಸ್ ಸಿ ಅಂದರೆ ಯುವರ್ ಮದರ್ ಈಸ್ ನಾಟ್ ಎಟ್ ಹೋಮ್ ಈಸ್ ಸಿ ಅಂತ ನಾನು ಬಳಸಿದ್ದೀನಿ. ಫ್ರೆಂಚ್ ನೋಡಿ ಇಷ್ಟೇ ಇದೆ ಶಬ್ದ. ಆರ್ ಯು ಅಂತ ನಾನು ಕ್ವಶನ್ ಟ್ಯಾಗ್ನ ಬಳಸಿದ್ದೀನಿ. ಯು ಆರಂಟ್ ಫ್ರೆಂಚ್, ಆರ್ ಯು? ಹ್ಯಾವ್ ಅ ಗುಡ್ ಡೇ, ಡಿಡ್ ಯು? ಯು ಹ್ಯಾಡ್ ಅ ಗುಡ್ ಡೇ, ಡಿಡ್ ಯು? ಎಲಿಪ್ಸಿಸ್ ಅಂದರೆ ಏನು? ಪದಗಳ ಪುನರಾವರ್ತನೆಯನ್ನು ತಪ್ಪಿಸಲು ಕೆಲವು ಶಬ್ದಗಳನ್ನು ವಾಕ್ಯದಿಂದ ಬಿಟ್ಟು ಬಿಡುತ್ತೇವೆ ಅಥವಾ ಅವುಗಳಿಲ್ಲದೆ ಇದ್ದರೂ ವಾಕ್ಯದ ಅರ್ಥವು ಗೊತ್ತಾಗುತ್ತದೆ. ಇದನ್ನೇ ನಾವು ಎಲಿಪ್ಸಿಸ್ ಅಂತ ಕರಿತೀವಿ. ಆಮೇಲೆ ರೂಲ್ ನಂಬರ್ 22 ನೋಡಿ, ಸೇಮ್ ವೇ ಕ್ವಶನ್ ಟ್ಯಾಗ್ಸ್ ಅಂತ ಬರ್ತವೆ. ಏನು ಸೇಮ್ ವೇ ಕ್ವಶನ್ ಟ್ಯಾಗ್ಸ್ ಅಂದರೆ ಯು ಆರ್ ಗೆಟಿಂಗ್ ಮ್ಯಾರಿಡ್ ಇದೆ, ಆರ್ ಯು ಅಂತ ಬರೆಸಿದೆ ನೋಡಿ. ಇಲ್ಲಿನೂ ಆರ್ ಇದೆ, ಇಲ್ಲಿನೂ ಆರ್ ಇದೆ. ಈ ಕಡೆನೂ ಪಾಸಿಟಿವ್ ಸೆಂಟೆನ್ಸ್ ಇದೆ, ಈ ಕಡೆನೂ ಪಾಸಿಟಿವ್ ಟ್ಯಾಗ್ ಇದೆ. ಹಾಗಾದರೆ ಏನದು? ಸಾಮಾನ್ಯವಾಗಿ ವಾಕ್ಯ ಮತ್ತು ಕ್ವಶನ್ ಟ್ಯಾಗ್ಗಳ ನಡುವೆ ಅಪೋಸಿಟ್ ರಿಲೇಷನ್ ಇರ್ತದೆ. ಅಂದರೆ ವಾಕ್ಯ ಪಾಸಿಟಿವ್ ಇದ್ದರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರುತ್ತೆ, ವಾಕ್ಯ ನೆಗೆಟಿವ್ ಇದ್ದರೆ ಟ್ಯಾಗ್ ಪಾಸಿಟಿವ್ ಇರುತ್ತದೆ. ಆದರೆ ಕೆಲವು ಸಮಯದಲ್ಲಿ ಪಾಸಿಟಿವ್ ಅಂದರೆ ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ನೆಗೆಟಿವ್ ಸ್ಟ್ರಕ್ಚರನ್ನೇ ನಾವು ಟ್ಯಾಗ್ದಲ್ಲಿ ಉಪಯೋಗಿಸ್ತೀವಿ. ಏನು ಎಕ್ಸಾಂಪಲ್ಸ್ ನೋಡ್ರಿ ಇಲ್ಲಿ. ಇವನ್ನೇ ನಾವು ಸೇಮ್ ವೇ ಕ್ವಶನ್ ಟ್ಯಾಗ್ಗಳಂತ ಕರಿತೀವಿ. ಇದನ್ನು ಯಾಕೆ ಉಪಯೋಗಿಸ್ತೇವೆ ಅಂದರೆ ಸೇಮ್ ವೇ ಕ್ವಶನ್ ಟ್ಯಾಗ್ಗಳನ್ನು ಆಸಕ್ತಿ, ಆಶ್ಚರ್ಯ, ಸಿಟ್ಟು, ಕಾಳಜಿ ಇತರೆ ಭಾವನೆಗಳನ್ನು ವ್ಯಕ್ತಪಡಿಸಲು ಉಪಯೋಗಿಸುತ್ತೇವೆ. ಇವನ್ನ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತಾ. ಪಾಸಿಟಿವ್ ಸೆಂಟೆನ್ಸಸ್, ಪಾಸಿಟಿವ್ ಟ್ಯಾಗ್ಸ್ಗಳು ಇದ್ದಾವೆ. ಯು ಆರ್ ಗೆಟಿಂಗ್ ಮ್ಯಾರಿಡ್, ಆರ್ ಯು? ಆರ್ ಇದೆ, ಆರ್ನೇ ಬಳಸಿದೆ ನೋಡಿ. ಯುವರ್ ಮದರ್ ಈಸ್ ಅಟ್ ಹೋಮ್, ಈಸ್ ಸಿ? ಐ ಶಾಲ್ ಹೋಲ್ಡ್ ಫಾರ್ ಯು, ಶಾಲ್ ಐ? ಐ ಸಿ ಯು ಡೋಂಟ್ ಲೈಕ್ ಮೈ ಕುಕಿಂಗ್, ಡೋಂಟ್ ಯು? ಈ ಕಡೆನೂ ನೆಗೆಟಿವ್, ಈ ಕಡೆನೂ ನೆಗೆಟಿವ್. ರೂಲ್ ನಂಬರ್ 23, ಇಂಟೋನೇಷನ್ ಆಫ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ನ ಧ್ವನಿ ಹೇಗಿರಬೇಕು? ಇದು ಲಾಸ್ಟ್ ಪಾಯಿಂಟ್. ನಮಗೆ ನಿಜವಾಗಿ ಉತ್ತರ ತಿಳಿದುಕೊಳ್ಳಬೇಕೆಂದಿದ್ದರೆ ಅಥವಾ ಉತ್ತರ ಬಗ್ಗೆ ಖಚಿತತೆ ನಮಗೆ ಇರದೇ ಇದ್ದರೆ ನಾವು ರೈಸಿಂಗ್ ಇಂಟೋನೇಷನನ್ನು ಬಳಸ್ತೇವೆ. ಅಂದರೆ ದ ವಾಯ್ಸ್ ಗೋಸ್ ಅಪ್ ಬಳಸ್ತೇವೆ. ಎಕ್ಸಾಂಪಲ್ ನೋಡಿರಿ, ದ ಮೀಟಿಂಗ್ ಈಸ್ ಎಟ್ 4 o'clock, ಇಸಂಟ್ ಇಟ್ ಅಂತ ನಾವು ಬಳಸ್ತೇವೆ. ನಮ್ಮ ವಾಯ್ಸ್ ಮೇಲ್ಮುಖವಾಗಿ ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ನಮಗೆ ಖಚಿತ ಉತ್ತರ ಗೊತ್ತಿದ್ದರೆ ನಾವು ಫಾಲಿಂಗ್ ಇಂಟೋನೇಷನ್ನ ಬಳಸ್ತೇವೆ ಅಥವಾ ದ ವಾಯ್ಸ್ ಗೋಸ್ ಡೌನ್ ಬಳಸ್ತೇವೆ. ಹೇಗೆ? ಇಟ್ಸ್ ಅ ಬ್ಯೂಟಿಫುಲ್ ಡೇ, ಇಸಂಟ್ ಇಟ್? ಕೊನೆಗೆ ಬಂದಂಗೆ ನಮ್ಮ ಟೋನ್ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ಕೊನೆಯದಾಗಿ ಆ್ಯಸ್ ಯೂಸ್ವಲ್ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚೆಚ್ಚು ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಮಾಡುವ ಎಜುಕೇಷನ್ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತವೆ. ದ ಬೆಸ್ಟ್ ಪ್ರಿಪರೇಷನ್ ಫಾರ್ ಟುಮಾರೋ ಈಸ್ ಡೂಯಿಂಗ್ ಯುವರ್ ಬೆಸ್ಟ್ ಟುಡೇ. ಅಂದರೆ ನಾಳೆ ಅತ್ಯುತ್ತಮ ತಯಾರಿ ಇಂದು ನಿಮ್ಮ ಅತ್ಯುತ್ತಮ ಕೆಲಸವಾಗಿದೆ ಅಂತ ಹೇಳ್ತಾ ಈ ನನ್ನ ವಿಡಿಯೋ ಮುಗಿಸ್ತೇನೆ. ಹ್ಯಾವ್ ಎ ಗುಡ್ ಡೇ.